ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಪಾಲಕ್ ಪನ್ನೀರ್ ಹೇಗೆ ಮಾಡೋದಂತ ತೋರಿಸ್ತೀನಿ. ಫಸ್ಟಿಗೆ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ನೀರನ್ನು ಕುದಿಯಕ್ಕೆ ಇಟ್ಕೊಂಡಿದ್ದೀನಿ. ಇದರಲ್ಲಿ ಪಾಲಕ್ ಹಾಕೊಳ್ಳೋಣ. ಇವತ್ತು ನಾನು ಸುಮಾರು 2 ಬಂಚಷ್ಟು ಪಾಲಕ್ ತಗೊಂಡಿದ್ದೀನಿ. ಇದು ಬೇಬಿ ಪಾಲಕ್ ಇದೆ. ಇದನ್ನು ನಾವು ಬ್ಲ್ಯಾಂಚಿಂಗ್ ಪ್ರಾಸೆಸ್ ಅಂತ ಕರಿತೀವಿ. ಈ ಬ್ಲ್ಯಾಂಚಿಂಗ್ ಪ್ರಾಸೆಸ್ ಮಾಡೋದ್ರಿಂದ ಪಾಲಕ್ಕಿನ ಕಲರು ಗ್ರೀನಾಗಿ ಗ್ರೇವಿಯಲ್ಲಿ ಚೆನ್ನಾಗಿ ಬರುತ್ತೆ. ಸೊ ಇವಾಗ ಪಾಲಕ್ನ ನಾನು ಒಂದು 5-6 ನಿಮಿಷ ಬಿಸಿನೀರಲ್ಲಿ ಮುಳುಗಿಸಿಟ್ಟು ಅದನ್ನು ನಾನು ಐಸ್ ಕೋಲ್ಡ್ ವಾಟರ್ ಬಾತ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಇವಾಗ ನೀರನ್ನು ಹಿಂಡಿ ಇದನ್ನು ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ. ಇದರ ಜೊತೆಗೆ 1 ಇಂಚು ಶುಂಠಿ, 5-6 ಎಸಳು ಬೆಳ್ಳುಳ್ಳಿ, ಖಾರಕ್ಕೆ 4 ಹಸಿಮೆಣಸಿನ್ಕಾಯಿ ಮತ್ತು 1 ಹಿಡಿ ಕೊತ್ತಂಬರಿ ಸೊಪ್ಪು. ಇದನ್ನ ಹಾಕೊಂಡು ಫೈನಾಗಿ ಪೇಸ್ಟ್ ಮಾಡ್ಕೊಬೇಕು. ಈ ಪೇಸ್ಟು ಫೈನಾಗೇ ಇರಬೇಕು. ಏನಾದ್ರು ತರಿಯಾಗಿತ್ತು ಅಂತಂದರೆ ಗ್ರೇವಿ ಕಹಿ ಬರೋ ಚಾನ್ಸಸ್ ಇರುತ್ತೆ. ಅದರಿಂದ ಫೈನಾಗಿ ಮಾಡ್ಕೊಳ್ಳಿ. ಇವಾಗ ಒಗ್ಗರಣೆಗೆ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಅದಕ್ಕಾದ್ಮೇಲೆ 1 ಪಲಾವ್ ಎಲೆ, 1 ಇಂಚು ಚಕ್ಕೆ, 2 ಇಲೈಚಿ, 1 ಸ್ಪೂನ್ ಜೀರಿಗೆ ಮತ್ತು 2 ಈರುಳ್ಳಿನ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊತೀನಿ. ಇವಾಗ ಇಲ್ಲಿ ನಾವು ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋ ತನಕ ಫ್ರೈ ಮಾಡ್ಕೊಬೇಕು. ಇವಾಗ 2 ಸಣ್ಣ ಕಟ್ ಮಾಡ್ಕೊಂಡಿರೋ ಟೊಮ್ಯಾಟೊ ನಮಗೆ ಗ್ರೇವಿಯಲ್ಲಿ ಹುಳಿ ಅಂಶ ಕೊಡುತ್ತೆ. ಸೊ ಇದನ್ನು ನಾವು ಚೆನ್ನಾಗಿ ಅದು ಮೆತ್ತಗಾಗೋ ತನಕ ಟೊಮ್ಯಾಟೊನ ಫ್ರೈ ಮಾಡ್ಕೊಬೇಕಾಗತ್ತೆ. ಈ ಥರ ಕಾಣಿಸ್ಬೇಕು ನಮಗೆ ಟೊಮ್ಯಾಟೊ ಕುಕ್ಕಾಗಿ. ಇವಾಗ ಇದಕ್ಕೆ ಡ್ರೈ ಸ್ಪೈಸಸ್ ಹಾಕೋಣ. ಮೊದಲಿಗೆ ಉಪ್ಪು, 1/4 ಚಮಚ ಅರಿಶಿನ, 1 ಚಮಚ ಕೊರಿಯಾಂಡರ್ ಪೌಡರ್, 1/2 ಚಮಚ ಜೀರಿಗೆ ಪುಡಿ, 1 ಚಮಚ ಖಾರದ ಪುಡಿ. ಇವಾಗ ಮಸಾಲ ಎಲ್ಲ ಸ್ವಲ್ಪ ಗಮ್ಮನ ತನಕ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಮಸಾಲ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ನಾವು ರುಬ್ಕೊಂಡಿರೋ ಪಾಲಕ್ ಪೇಸ್ಟ್ ಹಾಕೋಣ. ಈ ಪಾಲಕಲ್ಲಿ ನಾವು ಪೇಸ್ಟ್ ಮಾಡಬೇಕಾದ್ರೆ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕಿದ್ದೀವಿ. ಅದಕ್ಕೆ ಇದನ್ನ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ. ಇವಾಗ 1-2 ನಿಮಿಷ ಮಿಕ್ಸ್ ಮಾಡ್ಕೊಂಡು ನಾನು ಲಿಡ್ ಕ್ಲೋಸ್ ಮಾಡಿ 15 ನಿಮಿಷಗಳ ಕಾಲ ಕಮ್ಮಿ ಉರಿಯಲ್ಲಿ ಬೇಯಿಸ್ತೀನಿ. ಲೋ ಫ್ಲೇಮಲ್ಲಿ ಇರಲಿ, ಇಲ್ಲಾಂದರೆ ತಳ ಇಟ್ಕೊಂಡ್ಬಿಡುತ್ತೆ. ಇವಾಗ ಗ್ರೇವಿ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡೋಕ್ಕೆ ನೀರು ಹಾಕ್ಕೊಳ್ಳೋಣ. ನಾನು ಮಿಕ್ಸಿ ಜಾರು ವಾಶ್ ಮಾಡ್ಕೊಂಡು ಅದೇ ನೀರು ತೊಗೊಂಡಿದ್ದೀನಿ. ಎಷ್ಟು ಬೇಕೋ ಅಷ್ಟು ಹಾಕೊಂಡ್ರೆ ಸಾಕಾಗುತ್ತೆ. ಕನ್ಸಿಸ್ಟೆನ್ಸಿ ನಮಗೆ ಬೇಕಾದಷ್ಟು ಯೂಸ್ ಮಾಡೋಣ. ಇವಾಗ ನಾನಿಲ್ಲಿ 1 ಚಮಚ ಗೋಧಿ ಹಿಟ್ಟು ಹಾಕ್ತಾ ಇದ್ದೀನಿ. ಈ ಗೋಧಿ ಹಿಟ್ಟು ಹಾಕೋದ್ರಿಂದ ಪಾಲಕ್ಕಲ್ಲಿ ನೀರು ಮತ್ತು ಪಾಲಕ್ ಸಪ್ರೇಟ್ ಆಗಲ್ಲ ಈ ಗ್ರೇವಿಯಲ್ಲಿ. ಇದನ್ನ ಹಾಕಲಿಲ್ಲ ಅಂತ ಅಂದರೆ ನೀವು ತಣ್ಣಗಾದ್ಮೇಲೆ ನೀರು ಮಾತ್ರ ಸಪ್ರೇಟ್ ಆಗಿರುತ್ತೆ ಗ್ರೇವಿಯಿಂದ. ಅದಕ್ಕೋಸ್ಕರ ಗೋಧಿ ಹಿಟ್ಟು ಹಾಕಬೇಕು. ಇವಾಗ ಲಿಡ್ ಕ್ಲೋಸ್ ಮಾಡಿ ಇನ್ನೊಂದು 5 ನಿಮಿಷಗಳ ಕಾಲ ಬೇಯಿಸ್ತೀನಿ. ಇವಾಗ ಪನ್ನೀರ್ ಹಾಕೊಳ್ಳೋಣ. ರುಚಿಗೆ ಉಪ್ಪು. ಇಲ್ಲಿ ನನಗೆ ಪನ್ನೀರು ಗಟ್ಟಿಯಾಗೇ ಇದೆ, ಸ್ವಲ್ಪ ಹಾರ್ಡಾಗೇ ಇದೆ. ಅದಕ್ಕೆ ನಾನು ಅದನ್ನ ಏನು ಫ್ರೈ ಮಾಡ್ಕೊಳೋದು ಅದೇನು ಮಾಡ್ಕೊಂಡಿಲ್ಲ. ಇನ್ ಕೇಸ್ ನಿಮಗೆ ಪನ್ನೀರ್ ಸ್ವಲ್ಪ ಮೆತ್ತಗಿತ್ತು ಅಂತ ಅಂದರೆ ಅದನ್ನ 1 ನಿಮಿಷ ತವಾ ಮೇಲೆ ಫ್ರೈ ಮಾಡ್ಕೊಳ್ಳಿ 2 ಸೈಡೂ. ಅವಾಗ ಸ್ವಲ್ಪ ಗಟ್ಟಿಯಾಗಿ ಬರುತ್ತದು. ಇವಾಗ ಗ್ರೇವಿ ರೆಡಿಯಾಗಿದೆ, ಪ್ಲೇಟ್ ಮಾಡೋಣ. ಈ ಪಾಲಕ್ ಪನ್ನೀರ್ ಗ್ರೇವಿ ನಾವು ಚಪಾತಿ, ದೋಸೆ, ರೊಟ್ಟಿ ಅಥವಾ ಜೀರಾ ರೈಸ್ ಅಥವಾ ಸಾಧಾರಣ ರೈಸ್ ಜೊತೆ ಬೇಕಾದ್ರೂ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ಇದಕ್ಕೆ ಹೆವಿ ಕ್ರೀಮ್ ಮತ್ತು ಚಿಲ್ಲಿ ಆಯಿಲಲ್ಲಿ ಗಾರ್ನಿಷ್ ಮಾಡ್ತಾ ಇದ್ದೀನಿ. ಕೊನೆಗೆ ಇನ್ನೇನು ಸರ್ವ್ ಮಾಡಬೇಕು ಅನ್ಬೇಕಾದ್ರೆ 1 ಸ್ಪೂನ್ ನಿಂಬೆಹಣ್ಣು ರಸ ಹಾಕಿ. ಈ ನಿಂಬೆಹಣ್ಣು ರಸದಲ್ಲಿ ವಿಟಮಿನ್ ಸಿ ಇರುತ್ತೆ. ವಿಟಮಿನ್ ಸಿ ಹಾಕೋದ್ರಿಂದ ಪಾಲಕಲ್ಲಿರೋ ಕಬ್ಬಿಣಾಂಶ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ ಬಾಡಿಯಲ್ಲಿ.
ಅದಕ್ಕೆ ಹಾಕೋದನ್ನು ಮರಿಬೇಡಿ, ನಿಂಬೆಹಣ್ಣು ರಸನ. ಈ ರೆಸಿಪಿ ಇಷ್ಟ ಆದರೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.